ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಪವಿತ್ರ ಅಂತ, ಇವ್ರು ನನ್ನ ಹಸ್ಬೆಂಡ್ ಹರಿ ಅಂತ. ಸೊ ವಿ ಆರ್ ಫ್ರಮ್ ಇಂಡಿಯಾ. ನಮ್ಮದು ಉಡುಪಿ ಮಂಗಳೂರು. ಬಟ್ ಇವರಿಗೆ ಕೆಲಸ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾವೀಗ ಬ್ಯಾಂಗ್ಳೂರಲ್ಲಿದ್ದೀವಿ. ಮದುವೆಯಾಗಿ 1.5 ವರ್ಷ ಆಯಿತು. ಸೊ ಇವಾಗ ಜಪಾನಿಗೆ ಬಂದಿದ್ದೀವಿ. ಜಪಾನ್ನ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀವಿ. ಸೊ ಬನ್ನಿ. ನಾವು ಇಲ್ಲೇ ನಮ್ಮ ಮನೆ ಹತ್ರ ವಾಕಿಗಂತ ಹೊರಟಿದ್ದೀವಿ. ಇಲ್ಲೇ ಅರೌಂಡ್ 10 to 15 ಮಿನಿಟ್ಸಲ್ಲಿ ನಮಗೊಂದು ಮಾಲ್ ಸಿಗುತ್ತೆ. ಇಲ್ಲಿ ಡೆಡ್ ಪೂಲ್ ಮೂವಿ ಬಂದಿದೆ. ನನ್ನ ಹಸ್ಬೆಂಡಿಗೆ ಸೂಪರ್ ಹೀರೋ ಮೂವೀಸ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲೇ ಹೊರಟಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ನಾರ್ತ್ ಕೋರ್ಟ್ ಮಾಲ್ ಅಂತ, ಇದರ ಒಳಗಡೆನೆ ಒಂದು ಥಿಯೇಟ್ರ್ ಇದೆ. ಸೊ ಅಲ್ಲಿಗೆ ಹೋಗಿ ಚೆಕ್ ಮಾಡ್ತೀವಿ ಎಷ್ಟು ಟೈಮಿಂಗ್ಸ್. ಸೊ ಇದು ಏಆನ್ ಥಿಯೇಟ್ರ್ ಅಂತ. ನಾವು ರೀಚ್ ಆದ್ವಿ. ಟೈಮಿಂಗ್ಸ್ ಏನಿದೆ ಅಂತ ಇನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಜಾಪನೀಸಲ್ಲೇ ಮೆನ್ಷನ್ ಮಾಡಿದ್ದಾರೆ. ನಮಗೆ ಏನೂ ಅರ್ಥ ಆಗ್ತಿಲ್ಲ. ಮೂವಿ ಟಿಕೆಟ್ ಬುಕ್ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಎಲ್ಲ ಜಾಪನೀಸಲ್ಲೇ ಇದೆ. ಸೊ ಇವರು ಟ್ರಾನ್ಸ್ಲೇಟರ್ ಯೂಸ್ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಮಗೆ ಟಿಕೆಟ್ ಸಿಕ್ತು. ಪರ್ ಟಿಕೆಟಿಗೆ 1100 yen ಇತ್ತು. ಇಲ್ಲಿ ಡೆಡ್ ಪೂಲ್ ತುಂಬ ಶೋಸ್ ಇತ್ತು, ಬಟ್ ಎಲ್ಲ ಜಾಪನೀಸಲ್ಲಿ. ಸೊ ಇಂಗ್ಲೀಷಲ್ಲಿರೋದು ಒಂದೇ ಶೋ, ಅದು 3:15ಗೆ. ಇವಾಗ ಟೈಮ್ 3 o'clock. ಸೊ 15 ಮಿನಿಟ್ಸ್ ಇದೆ. ಹಾಗಾಗಿ ಇಲ್ಲೇ ಸುಮ್ಮನೆ ಸುತ್ತಮುತ್ತ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡ್ಬೋದು, ಥಿಯೇಟ್ರ್ ಒಳಗಡೆನೇ ಚಿಕ್ಕ ಸ್ಟಾಲ್ಸ್ ಎಲ್ಲ ಇತ್ತು. ಕ್ಯೂಟ್ ಆಗಿರೋ ಟಾಯ್ಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಕೆಲವೊಂದು ಪೋಸ್ಟರ್ಸು ಇತ್ತು. ಹಾಗೆ ನೋಡಬೇಕಿದ್ರೆ ನಮ್ಮ ಇಂಡಿಯನ್ ಮೂವಿ ಹನುಮಾನ್ ಮೂವಿನೂ ಇಲ್ಲಿ ಡಬ್ಬಿಂಗ್ ಮಾಡಿದ್ರು. ಇಲ್ಲಿ ನೋಡ್ಬೋದು, ಜಪಾನಲ್ಲಿ ಎಲ್ಲಿ ನೋಡಿದ್ರು ಕ್ಲೌ ಮೆಷಿನ್ಸ್ ತುಂಬ ಫೇಮಸ್. ಇವ್ರಿಗೆ ಭಾಳ ಇಷ್ಟ. ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಂದ್ವಿ ನಾವು ಒಳಗಡೆ. ಇಲ್ಲಿ ನೋಡ್ಬೋದು, ನಮ್ಮ ಮೂವಿ ಹಾಲ್ ನಂಬರ್ ಪಕ್ಕನೇ ಸೀಟ್ ಮ್ಯಾಪ್ ಹಾಕಿರ್ತಾರೆ. ಮೂವಿ ಚೆನ್ನಾಗಿತ್ತು, ಪರವಾಗಿಲ್ಲ. ಥಿಯೇಟ್ರ್ ಬಗ್ಗೆ ಹೇಳಬೇಕಂದ್ರೆ ನಾರ್ಮಲ್ ನಮ್ಮ ಇಂಡಿಯನ್ ಥಿಯೇಟ್ರ್ ಥರಾನೇ ಇದೆ, ನೋಡ್ಬೋದು ಇಲ್ಲಿ. ಹಾಯ್ ಗೈಸ್, ಮೂವಿ ಮುಗೀತು. ಸೊ ಹೇಗಿತ್ತು ಮೂವಿ? ಪರವಾಗಿಲ್ಲ, ಚೆನ್ನಾಗಿತ್ತು. ಓಕೆ. ಏನೂ ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಇಂಡಿಯನ್ ಥಿಯೇಟ್ರಿಗೂ ಇಲ್ಲಿಂದು ಥಿಯೇಟ್ರಿಗೂ. ನನಗೆ ಯಾಕೋ ಸೌಂಡ್ ವೈಸ್ ಎಲ್ಲ ನೋಡೋಕೆ ಹೋದರೆ ಇಂಡಿಯನ್ ಥಿಯೇಟ್ರೇ ಬೆಸ್ಟ್ ಅಂತ ಅನಿಸ್ತು. ಜಾಸ್ತಿ ಏನೂ ಡಿಫ್ರೆನ್ಸ್ ಇರಲಿಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಹೇಗಂತ, ಹಾಗಾಗಿ ಓಕೆ. ಇವಾಗ ಮೂವಿ ಮುಗಿಸ್ಕೊಂಡು ನಮ್ಮ ಮನೆ ಕಡೆ ಹೊರಟ್ವಿ. ಇದೇ ಬಿಲ್ಡಿಂಗಲ್ಲಿ ನಮ್ಮ ಮನೆ ಇರೋದು. ಸೊ ನಿಮಗೆ ನನ್ನ ಈ ಪುಟ್ಟ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಗೈಸ್.